ನಮಸ್ತೆ, ನೀವು ನೋಡ್ತಾ ಇದ್ದಾರೆ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಇವತ್ತು CCL ಮೈಸೂರಿನಲ್ಲಿ ಫೈನಲ್ ನಡೀತಾ ಇರುವಂಥದ್ದು. ಸೊ ಇವ್ರನ್ನ ವಿಶ್ ಮಾಡಲಿಕ್ಕೆ ಇವತ್ತು ನನ್ನ ಜೊತೆ ಇರುವಂಥದ್ದು ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಆರೋಗ್ಯವಾಗಿದ್ದೀನಿ. ಭಾಳ ಸಂತೋಷ. ನಮ್ಮ ಮೈಸೂರಿನಲ್ಲೇ ಈ CCL ಅಂದರೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಇಲ್ಲಿ ನಡೀತಾ ಇದೆ. ಅನೇಕ ರಾಜ್ಯಗಳಿಂದ ತಮ್ಮ ಖ್ಯಾತ ಸೆಲೆಬ್ರಿಟಿಗರು, ನಟರು ಇರ್ಬೋದು, ಅದನ್ನು ಅನೇಕ ಕ್ಷೇತ್ರದಿಂದ ತಮ್ಮ ಪ್ರಭಾವಾನ್ವಿತ ಒಂದು ವ್ಯಕ್ತಿಗಳು ಇಲ್ಲಿ ಬಂದು ಈ ಕ್ರಿಕೆಟ್ ಲೀಗಲ್ಲಿ ಭಾಗವಹಿಸಿದರೆ ಅತ್ಯಂತ ಒಂದು ಸಂತೋಷದ ವಿಷಯ. ಇಂಥ ಒಂದು ಪಂದ್ಯಾವಳಿ ಮೂಲಕ ನಮ್ಮ ಮೈಸೂರು ಕೂಡ ಕ್ರಿಕೆಟ್ಗಾಗಿ ಒಂದು ಹೆಸರಾಗಬೇಕಾಗಿರುವಂಥದ್ದು ಭಾಳ ಮುಖ್ಯ. ಈಗಾಗಲೇ ಕೆಲವು ಒಳ್ಳೆಯ ಸಕಾರಾತ್ಮಕವಾದ ಬೆಳವಣಿಗೆಗಳು ಬರ್ತಾ ಇದೆ ಕ್ರಿಕೆಟ್ ಕ್ಷೇತ್ರದಲ್ಲಿ. ನಮ್ಮ ಮೈಸೂರಿನ ಒಂದು ಸ್ಟೇಡಿಯಮನ್ನು ಕೂಡ ಇವಾಗ ಅದನ್ನ ಲ್ಯಾಂಡ್ ಅಕ್ವಿಸಿಷನ್ ಪ್ರಕ್ರಿಯೆಯಲ್ಲಿದೆ. ಅದು ಮುಗಿದ ನಂತರ KSCNವರು ಕೂಡ ಅದನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಂತರ ನಮಗೆ ಒಂದು ಒಳ್ಳೆ ಸ್ಟೇಡಿಯಂ ಮೈಸೂರಲ್ಲೇ ಎಲ್ಲರಿಗೂ ಲಭ್ಯವಿರುತ್ತೆ. ಮತ್ತು ಇಲ್ಲೂ ಸಹ ಒಂದು ಕ್ರಿಕೆಟ್ ಪಾರಂಪರ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಮುಂದುವರಿಲಿಕ್ಕೆ ನಮಗೆಲ್ಲರೂ ರೀತಿಯ ಸಿದ್ಧತೆಗಳು ಇರುತ್ತೆ. ಅಂದರೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣ ಇದೆ, ಮೈಸೂರಿನಲ್ಲೂ ಅದೇ ಥರದಲ್ಲಿ ಒಂದು ಕ್ರೀಡಾಂಗಣ ಮಾಡಬೇಕು ಅಂತ ಒಂದಷ್ಟು ಪ್ಲ್ಯಾನ್ಸ್ಗಳು ಹಿಂದೆ ಏನಾದರೂ ನಡೆದಿತ್ತಾ, ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅದ್ರ ಬಗ್ಗೆ ಏನಾದರೂ ಪ್ಲ್ಯಾನ್ ಮಾಡಬೇಕು? ಜನರ ಒಂದು ಆಕಾಂಕ್ಷೆ ಆಗಿತ್ತು, ಮತ್ತು ಕ್ರಿಕೆಟ್ ಪ್ರೇಮಿಗಳಿದ್ದಾರೆ, ಅವರ ಆಕಾಂಕ್ಷೆಯೂ ಸಹ. ಅದರ ಕಾರಣಾಂತರದಿಂದ ಅದಾಗಿರಲಿಲ್ಲ. ಈಗ ಒಂದು ಒಳ್ಳೆಯ ಅವಕಾಶ ಬಂದಿದೆ. ಒಂದು ಲ್ಯಾಂಡ್ ಪಾರ್ಸಲನ್ನು ಗುರುತಿಸಲಾಗಿದೆ. ಅದೇನಿದೆ ಪ್ರಕ್ರಿಯೆ, ಅದು ನಮ್ಮ ಈಗ DC ಏನಿದ್ದಾರೆ ಅದನ್ನ ಈ ಲ್ಯಾಂಡ್ ಅಕ್ವಿಸಿಷನ್ ಇದೆ, ಅದು ಮಾಡಿದ ನಂತರ ಅದು KSCಗೆ ಹ್ಯಾಂಡ್ ಓವರ್ ಆಗುತ್ತೆ. KSC ಅದು ಒಳ್ಳೆ ಪಾರ್ಸಲ್ ಅಂತ ಗುರುತಿಸಿದ್ದಾರೆ. ಅವರು ಎಲ್ಲ ರೀತಿಯ ಸಂಶೋಧನೆಯನ್ನು ಮಾಡಿದ್ದಾರೆ ಕ್ರಿಕೆಟ್ಗೆ ಅದು ಸೂಕ್ತ ಜಾಗ ಅಂತ. ಸೊ ಅವರು ನಂತರ ಅಕ್ವಿಸಿಷನ್ ಆಗಿದ ನಂತರ ಅದರ ಅಭಿವೃದ್ಧಿಯನ್ನು ಮಾಡ್ತಾರೆ. ಅಂದರೆ ಮೈಸೂರಿಗೆ ಸೂಕ್ತವಾಗಿರುವಂಥದ್ದು ಒಂದು ಒಳ್ಳೆ ಸ್ಟೇಡಿಯಮ್, ನಮ್ಮಲ್ಲಿರುವಂಥ ಜನಸಂಖ್ಯೆ ಇರ್ಬೋದು, ನಮ್ಮಲ್ಲಿರುವಂಥ ಜನರ ಆಕಾಂಕ್ಷೆ ಇರ್ಬೋದು, ಅದರ ಮೇರೆಗೆ ಸ್ಟೇಡಿಯಮನ್ನು ಅಭಿವೃದ್ಧಿ ಆಗುತ್ತೆ. ಸರ್, CCL ಫಾರ್ ಫಸ್ಟ್ ಟೈಮ್ ಮೈಸೂರಿನಲ್ಲಿ ಆಯೋಜನೆಯಲ್ಲಿ ಮಾಡಲಾಗಿದೆ. ಸ್ಟಾರ್ಟಿಂಗ್ ಹೇಳಲಾಗ್ತಾ ಇತ್ತು, ಬಟ್ ಇಲ್ಲಿನ ಸೀಟಿಂಗ್ ಕೆಪಾಸಿಟಿ ಅಷ್ಟರ ಮಟ್ಟಿಗಿಲ್ಲ, ಜನ ಹೆಂಗೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಅಂತ. ಬಟ್ ನಿನ್ನೆ ನಡೆದಂಥ ಸೆಮಿಫೈನಲ್ ಮ್ಯಾಚ್ನಲ್ಲಿ ಕರ್ನಾಟಕ ವರ್ಸಸ್ ತಮಿಳ್ನಾಡು ನಡೆದ್ರು. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಬಂದಿದ್ರು. ಈ ಕ್ರೌಡು ಆ ಸೌಂಡ್ ನೋಡ್ತಿದ್ರೆ ನಿಜವಾಗ್ಲೂ ಸೀಟಿಂಗ್ ಕೆಪಾಸಿಟಿ ಕಮ್ಮಿ ಇಲ್ಲ ಅಂತ ಅನಿಸೇ ಇಲ್ಲ. ಸೊ ನೀವು ಹೇಳಿದಂಗೆ ಅಷ್ಟೊಂದೆಲ್ಲ ಅಭಿವೃದ್ಧಿ ಆಯಿತು ಅಂತಂದರೆ ನೆಕ್ಸ್ಟ್ ಲೆವೆಲ್ ನಾವು ನೋಡ್ಬೋದು ಈ ಒಂದು ಕ್ರೀಡಾಂಗಣ ಅಂತ. ಸೀಟಿಂಗ್ ಕೆಪಾಸಿಟಿ ಏನಿದೆ ತುಂಬಿತ್ತು ಅಂತ ನಮಗೆ ಗೊತ್ತಾಯಿತು. ಯಾವಾಗಲೂ ಬಹುಶಃ ಅದು ಯಾವಾಗಲೂ ಜಾಸ್ತಿ ಇದ್ರೂ ಅದು ಒಳ್ಳೆಯದೇ. ಇನ್ನೂ ಜಾಸ್ತಿ ಜನ ಬರಬೇಕಂತ ನಮ್ಮೆಲ್ಲರ ಒಂದು ಆಸೆ. ಆದರೆ ಈ ಸದ್ಯದಲ್ಲಿರೋವಂಥದ್ದೇನು ಈ ಶ್ರೀಕಂಠ ನರಸಿಂಹರಾಜ ಒಡೆಯರ್ ಗ್ಲೇಡ್ಸ್ ಏನಿದೆ, ಇಷ್ಟು ಅಕಾಮಿಡೇಷನ್ ಇದೆ. ಮುಂದೆ ಬರುವಂಥದ್ದು ಭವಿಷ್ಯದಲ್ಲಿ ಒಂದು ಒಳ್ಳೆ ಕ್ರೀಡಾಂಗಣವನ್ನು ನಾವು ಮಾಡುವಾಗ ಇದು ಒಳ್ಳೆಯ ಒಂದು ಸೀಟಿಂಗನ್ನು ಕೂಡ ಮಾಡ್ಬೋದು. ಇನ್ನೂ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಆಗ್ಬೋದು ಅಂತ ನಮ್ಮ ಒಂದು ಆಸೆ. ಅಲ್ಲಿ ಬಂದು ಒಳ್ಳೆ ಕ್ರೀಡೆಯನ್ನು ನೋಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸರ್, ನಿನ್ನೆ ಸೆಮಿಫೈನಲ್ ನಡೀತು, ಕರ್ನಾಟಕ ವರ್ಸಸ್ ಚೆನ್ನೈ. ಸೊ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಕರ್ನಾಟಕ ಗೆದ್ದೇ ಗೆಲ್ಲುತ್ತೆ ಫೈನಲ್ಲು. ಇವತ್ತು ಮಾತ್ರ ಅದ್ದೂರಿಯಾಗಿರುತ್ತೆ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಸಾಂಸ್ಕೃತಿಕ ರಾಜಧಾನಿಯಲ್ಲೂ ಸೆಲೆಬ್ರೇಟ್ ಮಾಡ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ. ಸೊ ನಿನ್ನೆ ಸೋತಿದ್ದಾರೆ. ಸೊ ನೀವು ಕೂಡ ಮ್ಯಾಚ್ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ. ಸೊ ಹೆಂಗೆ ಅನ್ನಿಸ್ತು ಮ್ಯಾಚ್? ಇಲ್ಲ, ಮ್ಯಾಚ್ ನೋಡೋ ಅವಕಾಶ ಇರಲಿಲ್ಲ, ಯಾಕಂದರೆ ನಂದು ಬೆಂಗಳೂರಲ್ಲಿ ಕಾರ್ಯಕ್ರಮ ಇತ್ತು. ಆದರೆ ನಮ್ಗೆ ಗೊತ್ತಾಯಿತು ನಮ್ಮ ಕರ್ನಾಟಕ ರಾಜ್ಯ ತಂಡ ಏನಿತ್ತು ಅವರು ಸೋತಿದ್ರು ಅಂತ. ಆದರೂ ಸಹ ಇದು ಕ್ರೀಡೆಯಲ್ಲಿ ಇದೆಲ್ಲ ಸಹಜವಾಗಿ ಆಗುವಂಥದ್ದು. ಗೆಲುವು ಮತ್ತು ಸೋಲನ್ನು ಅನುಭವಿಸೋದು ಅದು ಸಾಮಾನ್ಯ. ಆದರೆ ಒಳ್ಳೆಯ ಕ್ರೀಡೆಯನ್ನು ನಾವೆಲ್ಲರಿಗೂ ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ. ಏನೇ ಆದರೂ ಅದರ ಔಟ್ಕಮ್ ಅದನ್ನ ಆನಂದಿಸಬೇಕು. ಮತ್ತು ನಮ್ಮ ಮೈಸೂರಂಥ Tier 2 ಸಿಟಿ ಏನಿದೆ, ಒಂದು ಸಾಂಸ್ಕೃತಿಕ ನಗರಿ, ಇಲ್ಲಿ ಜನರು ಬಂದು ಐ ಥಿಂಕ್ ಅವರು ಬೆಂಗಳೂರು ಅಷ್ಟೇ ಅಥವಾ ಬೆಂಗಳೂರು ಮೀರಿ ಒಂದು ಉತ್ಸಾಹದಿಂದ ಇಲ್ಲಿ ಭಾಗವಹಿಸಿದ್ದಾರೆ. ಅದೇ ನಮಗೆ ಭಾಳ ಸಂತೋಷ ಪಡಬೇಕಾಗಿರೋದು. ಸರ್, ಪರ್ಸ್ನಲ್ ಕ್ವಶನು, ನಿಮ್ಮ ಫೇವ್ರೇಟ್ ಸ್ಪೋರ್ಟ್ಸ್ ಯಾವುದು? ಮತ್ತು ನೀವು ಅವಾಗ ಆಡಿದಂಥ ಯಾವ್ಯಾವ ಆಟಗಳನ್ನ ನೀವು ಆಡ್ತಾ ಇದ್ರಿ ಅಂತ ಕ್ರೀಡಾಂಗಣ? ನಂದು ಏನು ಫೇವ್ರೇಟ್ ಅಂತ ಇಲ್ಲ, ನಾನು ಹಲವಾರು ಕ್ರೀಡೆಯನ್ನು ನೋಡ್ತೀನಿ. ನಮ್ಮದು ಟೆನ್ನಿಸ್ ಸಹ ನೋಡಿದ್ದೀನಿ, ಯಾಕೆಂದರೆ ಚಿಕ್ಕ ವಯಸ್ಸಿಂದ ಆಡ್ತಾ ಬಂದಿದ್ದೀನಿ ಆ ಕ್ರೀಡೆ. ಕ್ರಿಕೆಟ್ ಆಫ್ ಕೋರ್ಸ್ ಭಾರತೀಯರಾಗಿ ಅದು ನಮ್ಮ ಹೃದಯದಲ್ಲೇ ಇರುವಂಥದ್ದು. ನಮ್ಮ NBA ಬಾಸ್ಕೆಟ್ಬಾಲ್ ಇದೆ, ಅದನ್ನೂ ಸಹ ನೋಡ್ತೀನಿ. ಅದು US ಇದ್ದಿರೋ ಕಾರಣಕ್ಕಾಗಿ ಆ ಒಂದು ಪ್ರಭಾವ ಇದ್ದೇ ಇರುತ್ತೆ. ಸೊ ಇದು 3 ಸ್ಪೋರ್ಟ್ಸ್ ಸಾಮಾನ್ಯವಾಗಿ ನಾನು ಯಾವಾಗಲೂ ನೋಡೋವಂಥದ್ದು. ಆದರೆ ಏನೇ ಒಂದು ಕ್ರೀಡೆ ಬಂದರೂ ಸಹ ನಾನು ಯಾವಾಗಲೂ ನೋಡೋಕ್ಕೆ ಸಿದ್ಧ. ಫೈನಲ್ ಸರ್ ಬಂದಿದ್ದೀರಾ ತಂಡಕ್ಕೆ, 2 ತಂಡಕ್ಕೆ ವಿಶ್ ಮಾಡೋದಾದ್ರೆ? ಇಲ್ಲ, ಇದು ಪಂಜಾಬ್ ಮತ್ತು ನಮ್ಮ ತಮಿಳ್ನಾಡು ಟೀಮು ಇದು ಆಡ್ತಾ ಇದ್ದಾರೆ. 2 ರಾಜ್ಯಕ್ಕೂ ಕೂಡ ಒಳ್ಳೆಯದಾಗಲಿ. ಯಾರೋ ಒಬ್ಬರು ಗೆಲ್ಲಬೇಕು, ಯಾರೋ ಒಬ್ಬರು ಸೋಲನ್ನು ಅನುಭವಿಸಬೇಕಾಗತ್ತೆ. ಆದರೂ ಸಹ ಒಂದು ಒಳ್ಳೆ ಪ್ರದರ್ಶನ ಆಗಲಿ ಮತ್ತು
ಏನೇ ಔಟ್ಕಮ್ ಇದ್ದರೂ ಸಹ ಎಲ್ಲರೂ ತಮ್ಮ ಪರಿಶ್ರಮ ಕೊಡಲಿ ಮತ್ತು ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟ. ಥ್ಯಾಂಕ್ ಯು.